I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆನ ತರ್ತಾ ಇದೆ ಅಂತ ನೋಡೋಣ. ಸರಿ, ಇಟ್ಸ್ ಎ ವೀಕ್ಲಿ ರೀಡಿಂಗ್ ಆಲ್ಸೋ. ಯಾರೋ ಒಂದಷ್ಟು ಪ್ರಯೋಗನ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಫಿಸಿಕಲಿ ಇದ್ ಮಾಡೋದಕ್ಕೆ ಅನ್ನುವಂಥದ್ದು ಇದೆ. ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಈ ವೀಕ್ ಅನ್ನುವಂಥದ್ದು ಕೂಡ ಇದೆ. ಸಣ್ಣ ಸಣ್ಣ ಅಮೌಂಟ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಿಂಗಲ್ಸ್, ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರಬೇಕು ಅನ್ನುವಂಥ ಸಮಯದಲ್ಲಿ ಏನೋ ಒಂದು ಪ್ರಯತ್ನ ಆಗಿ ಅದು ಅಲ್ಲೇ ನಿಂತು ಹೋಗ್ತಾ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಫೇಸ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯು ಹ್ಯಾವ್ ವಿಂಗ್ಸ್, ಯು ಕ್ಯಾನ್ ಫ್ಲೈ ವೆನ್ ಎವರ್ ವೇರ್ ಎವರ್ ಯು ವಾಂಟ್ ಟು ಗೋ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಏನೋ ಪೋಸ್ಟ್ ಬಾಕ್ಸ್ ಅಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದು ಟೇಬಲ್ ಮೇಲೆ ಪೋಸ್ಟ್ ಬಾಕ್ಸ್ ಇರಬಹುದು ಅಥವಾ ಪೋಸ್ಟ್ ಬಾಕ್ಸ್ ರೀತಿಲಿ ಏನೋ ಇರಬಹುದು, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅಥವಾ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅಥವಾ ಅದನ್ನ ಖಾಲಿ ಮಾಡಿ ಇಡಿ. ಅದನ್ನ ಯಾವ ವಿಚಾರಕ್ಕೋಸ್ಕರ ಇಟ್ಕೊಂಡಿದ್ದೀರೋ ಅದನ್ನ ಆ ವಿಚಾರಕ್ಕೆ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ರೇಕ್ ಫೈಲ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬ್ರೇಕ್ ಫೈಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬ್ರೇಕ್ ಮೇಲೆ ಕಂಟ್ರೋಲ್ ಇರಲಿ ಅನ್ನುವಂಥದ್ದು, ಎಸ್ಪೆಷಲಿ ಕಾರಿನ ಬ್ರೇಕ್ ಮೇಲೆ ಕಂಟ್ರೋಲ್ ಇರಲಿ ಅನ್ನುವಂಥದ್ದು ಇದೆ. ಸೊ ಸೊಳ್ಳೆ ಕಾಟದಿಂದ ಒಂದಷ್ಟು ತೊಂದರೆಗಳು, ಆಗ ಡೆಂಗ್ಯೂ ಬಂದಿತ್ತಲ್ಲ ಆ ಥರದ್ದು ಒಂಚೂರು ಸುದ್ದಿಗಳು ಬರುವಂಥ ಸಾಧ್ಯತೆ ಇದೆ. ಎಲ್ರ ಮನೆಯಲ್ಲೂ ಸೊಳ್ಳೆ ನಿಯಂತ್ರಿತವಾಗಿ ಇರೋ ಹಾಗೆ, ಅಂದ್ರೆ ಗುಡ್ ನೈಟ್ ಹಾಕ್ತಿರೋ ಅದೇನು ಹಾಕ್ತಿರೋ ಹಾಕಿ ಒಂಚೂರು ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಮನೇಲಿ ಇದೆಯಾ ಮ್ಯಾಮ್ ಅಂತ ಕೇಳ್ತಿದ್ದಾರೆ. ನಮ್ಮ ಮನೇಲಿ ಇಲ್ಲ. ಸೊ ನಾನೇ ಒಂದು ಸೊಳ್ಳೆ ಅಂದ್ಬಿಟ್ಟು ಸೊಳ್ಳೆಗಳು ನನ್ನ ಹತ್ರ ಬರೋದಿಲ್ಲ. ದೂರದಲ್ಲಿ ಎಲ್ಲೋ ಕಾಡಲ್ಲಿ ಹೋಗಿ ಯಾರೋ ಒಂದಷ್ಟು ಪ್ರೇಮಿಗಳು ಹುಚ್ಚಾಟ ಮಾಡ್ತಾರೆ, ಅದು ಸಿಕ್ಕಾಕೊಂಡು ಅವಮಾನ ಆಗುವಂತ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ. ತುಂಬಾ ಏನೋ ಗಲೀಜಾಗಿದೆ, ಸಿಕ್ಕಾಕೊಳ್ತೀರಾ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಯಾಕೋ ಇಲ್ಲಿ ಜಾಸ್ತಿ ನಾನ್ ವೆಜ್ ಇದ್ದೇ ಇದೆ. ನಾನ್ ವೆಜ್ ಊಟನೂ ಅಥವಾ ನಾನ್ ವೆಜ್ ತಿನ್ನಕ್ ಹೋದಾಗೋ ಅಥವಾ ನಾನ್ ವೆಜ್ ಅಲ್ಲೂ ಒಂದಷ್ಟು ತೊಂದರೆಗಳು ಇರಬಹುದು. ಸೊ ಸ್ವಲ್ಪ ನೋಡ್ಕೊಳ್ಳಿ ಕ್ಲೀನ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನಾದರೂ ಸಮಸ್ಯೆ ಅಥವಾ ನೆಗೆಟಿವಿಟಿ, ಐ ಡೋಂಟ್ ನೋ, ಬಟ್ ಆ ಥರ ಇದೆ. ಸೊ ನಾಗದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹ್ಯಾವ್ ಗುಡ್ ಪಾಸಿಟಿವ್ ಔರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟ್ರಾಂಗ್ ಆಗಿ ನಿಲ್ತೀರಾ, ಮತ್ತೆ ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಷ್ಟು ದಿನ ನಿಮ್ಮ ಜೊತೆ ಕಿತ್ತಾಡ್ತಿದ್ದವರು ಇನ್ಮೇಲೆ ನಿಮ್ಮ ಜೊತೆ ದೋಸ್ತಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಡಿಸೆಂಬರ್ ಹೊತ್ತಿಗೆ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಮೂರ್ಖರು ಏನೇನೋ ಹೇಗೆ ಹೇಳೋದು ಗೊತ್ತಿಲ್ಲ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಹೊಸ ಔಷಧಿ ಅಂತ ಏನೋ ಮಾರ್ಕೆಟಿಗೆ ಬರುತ್ತೆ, ಆ ಥರದ್ದೇನೋ ಇದೆ. ಅದನ್ನ ತಗೊಂಡು ಒಂದಷ್ಟು ಜನ ತುಂಬಾ ಸಮಸ್ಯೆಗೆ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ಹೌ ಟು ಸೇ, ಬಟ್ ಅದು ನಿಮಗೆ ತೊಂದರೆ ಮಾಡುತ್ತೆ ಅನ್ನೋವಂಥ ಕಾರಣಕ್ಕೆ ಹೇಳ್ತಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ.
ಜೊತೆಗೆ ಪ್ರಯಾಣ ಇದೆ. ಮನೆಯಿಂದ ದೂರ ಎಲ್ಲೋ ಹೋಗ್ತೀರಾ, ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಷ್ಟು ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಯಾರೋ ಯೋಚನೆ ಮಾಡಿ, ಮಾಡಿ, ಮಾಡಿ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾರೆ. ಸೊ, ಏನ್ ಮಾಡೋದು ಅಂತ ಅವರಿಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ, ಕೆಲವ್ರು ಬಾಡಿಲಿ ಇರುವಂಥ ಕೊಲೆಸ್ಟ್ರಾಲನ್ನ ಆಚೆ ತೆಗಿಬೇಕು ಆಪರೇಷನ್ ಮಾಡಿ ಅಂತ ಯೋಚನೆನ ಮಾಡ್ತಾ ಇರಬಹುದು. ಮೇ ಬಿ ಅದರ ನೆಸೆಸಿಟಿ ಇಲ್ಲ. ಅದರಿಂದ ಸ್ವಲ್ಪ ಸಮಸ್ಯೆನೇ ಹೆಚ್ಚಾಗತ್ತೆ. ಆರಾಮಾಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಆ, ದೇವರ ವಿಚಾರಕ್ಕೆ ಹೋಗ್ತೀನಿ ಅಂತ ಹೊರಟಾಗ, ಯಾವುದೋ ಒಂದು ಅಜ್ಜಿನೋ, ಅಜ್ಜನೋ ಗೊತ್ತಿಲ್ಲ. ಯಾರೋ ಕೂತ್ಕೊಂಡು ದಾರಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಒಂದು ಕಲ್ಬಂಡೆ ಮೇಲೆ. ಜೊತೆಗೆ ಯಾರಿಗೋ ಸ್ಟ್ಯಾಚ್ಯೂ ಗಿಫ್ಟ್ ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಸ್ಟ್ಯಾಚ್ಯೂ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ, ಯಾರೋ ನಿಮ್ಗೆ ಹಾಯ್ ಅಂತ ಹೇಳ್ತಾರೆ. ಅವ್ರ ಕಡೆ ತಿರುಗಿ ನೋಡಕ್ ಹೋಗಿ ಏನೋ ಸಡನ್ ಆಗಿ ಪೆಟ್ ಮಾಡ್ಕೊಳ್ತೀರಾ, ಹುಷಾರಾಗಿರಿ ತಿರುಗಿ ನೋಡ್ಬೇಕಾದ್ರೆ ಅನ್ನುವಂಥದ್ದು ಇದೆ. ಅಥವಾ ನೀವು ಯಾರಿಗಾದ್ರೂ ಹಾಯ್ ಹೇಳಿದ್ರೆ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಇದನ್ನ ನೋಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಚರ್ಮ ಸುಕ್ಕಾಗಿದೆ ಅಂತ ಯಾರೋ ತುಂಬಾ ಚಿಂತೆ ಪಡ್ತಿದ್ದೀರಾ. ಬೇಬಿ ಇವಾಗ ಜ್ಯೇಷ್ಠ ಆಷಾಢ ಇರೋದ್ರಿಂದ ಎಲ್ರೂ ಫ್ರೀ ಆಗಿದ್ದೀರಾ ಅಂತ ಅನ್ಸುತ್ತೆ. ಅದಕ್ಕೆ ತುಂಬಾ ಬ್ಯೂಟಿ ಕಾನ್ಶಿಯಸ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಹಬ್ಬಗಳು, ಮದುವೆ, ಫಂಕ್ಷನ್ಸ್ ಎಲ್ಲ ಬರೋದ್ರಿಂದ ನೀವು ಹೆಚ್ಚು ಸೌಂದರ್ಯದ ಕಡೆ ಗಮನ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ. ಸ್ವಲ್ಪ ನೆಗೆಟಿವಿಟಿಯಿಂದ ಕೆಲವ್ರದ್ದು ಸೌಂದರ್ಯ ಹಾಳಾಗಿದೆ. ಸೊ, ಆ ನೆಗೆಟಿವಿಟಿ ಹೋಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೆಗೆಟಿವಿಟಿ ಹೋಗುತ್ತೆ. ಸ್ಟೇ ಪಾಸಿಟಿವ್. ಸೊ, ತುಂಬಾ ರೊಮ್ಯಾಂಟಿಕ್ ಡೇಟಿಂಗ್ ಮಾಡುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನ ನೈಟ್ ಡೇ ಔಟಿಗೆ ಅಥವಾ ನೈಟ್ ಟು ಡೇ ಔಟಿಗೆ ಕರ್ಕೊಂಡು ಹೋಗುವಂಥದ್ದು ಕೂಡ ಇದೆ. ಸೊ, ಒಂದ್ ಸ್ವಲ್ಪ ಹುಷಾರಾಗಿ ಇರಿ. ಸಿಂಗಲ್ಸ್ ಯಾರಾದ್ರೂ ಹೊರಗೆ ಹೋಗೋದ್ರಲ್ಲಿದ್ರೆ ಅನ್ನುವಂಥದ್ದು ಇದೆ. ಒಂಥರ ವಿಚಿತ್ರವಾಗಿ ದಪ್ಪ ದಪ್ಪ ಕಣ್ಣಿರುವಂಥ ವ್ಯಕ್ತಿ ನಿಮ್ಮ ದಾಂಪತ್ಯ ಜೀವನದ ಮೇಲೆ ತುಂಬಾ ಕಣ್ಣಿಟ್ಟಿದ್ದಾರೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ, ಬಿಸ್ನೆಸ್ ವಿಚಾರದಲ್ಲಿ ಒಂದ್ ಸ್ವಲ್ಪ ಸ್ಟಕ್ ಎನರ್ಜಿ ಇದೆ. ಸ್ವಲ್ಪ ಸ್ಲೋಲಿ ಮೂವ್ ಆನ್ ಆಗತ್ತೆ. ಒಂಚೂರು ರೆಮಿಡಿ ಮಾಡ್ಕೊಳ್ಳಿ. ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲೋ ಹಾಸ್ಟೆಲಿಗೋ ಎಲ್ಲೋ ಸೇರಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಮಕ್ಕಳಿಗೆ ಆಟ ಸಾಮಾನನ್ನ ತುಂಬಾ ದೊಡ್ಡ ದೊಡ್ಡ ಆಟ ಸಾಮಾನನ್ನ ಯಾರೋ ತಂದ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ, ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು, ಟ್ರಾನ್ಸ್ಫರ್ ಆಗುವಂಥದ್ದು ಕೂಡ ಇದೆ. ಕೆಲವರಿಗೆ ಪ್ರಮೋಷನ್ ಬಂದು ಆ ಪ್ರಮೋಷನ್ ರಿಜೆಕ್ಟ್ ಆಗಿ ಅವರು ನಾ ಹೋಗಲ್ಲ ಅಂತ ಅಲ್ಲೇ ಅಂದ್ರೆ ಈಗ ಎಲ್ಲಿದ್ದಾರೋ ಅಲ್ಲೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ, ಯಾರೋ ನಮ್ಮ ಬಾಸ್ ಬಗ್ಗೆ ಹೇಳಿ ಅಂತ ಇದ್ದಾರೆ. ಬರ್ತಾರೆ ಇರಪ್ಪ, ಬರ್ತಾರೆ. ಸೊ, ಎಸ್, ಸಮಥಿಂಗ್ ಸಿಲಿಂಡರ್ ವಿಚಾರವಾಗಿ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ದೋ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗತ್ತೆ. ಆಮೇಲೆ ಸಿಲಿಂಡರ್ ಸಿಗೋದಿಲ್ಲ. ಸ್ವಲ್ಪ ಸಮಸ್ಯೆ ಆಗಬಹುದು. ಸೊ, ಸಿಲಿಂಡರ್ನ ತರಿಸಿಟ್ಕೊಳ್ಳಿ ಅಂತ ಇದೆ. ಜೊತೆಗೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಸೊ ನಿಮ್ಮ ಪಾಪು ನಿಮ್ಮ ಜೊತೆ ತುಂಬಾ ಅಟ್ಯಾಚ್ ಆಗಿದೆ, ಅಟ್ಯಾಚ್ಮೆಂಟ್ ಅಲ್ಲಿ ಇದೆ, ತುಂಬಾ ಮಿಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ, ಸ್ವಲ್ಪ ನಿಮ್ಮ ಪಾಪು ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್, ಯಾರೋ ನಿಮ್ಮ ಫ್ರೆಂಡ್ಶಿಪ್ ಅಥವಾ
ನೀವು ವಹಿಸಿರುವಂಥ ಕೆಲಸ ಬೇಜಾರಾಯ್ತು ಅಂತ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಗಾದ್ರೂ ಯಾವ್ದಾದ್ರು ಕೆಲಸ ವಹಿಸಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅವರು ಅವರು ಪೂರ್ತಿಯಾಗಿ ಆ ಕೆಲಸ ಮಾಡ್ತಾರಾ ಇಲ್ವಾ ಇದ್ರ ಬಗ್ಗೆ ನಿಮ್ಗೆ ನಂಬಿಕೆ ಮತ್ತೆ ಭರವಸೆ ಉಳಿಸ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗಣ್ಯ ವ್ಯಕ್ತಿಯ ಅಥವಾ 3-4 ಗಣ್ಯ ವ್ಯಕ್ತಿಯರ ಸಾಲು ಸಾಲು ಸಾವು ಸುದ್ದಿನ ಕೇಳ್ತೀವಿ ಮುಂದಿನ ಗ್ರಹಣದ ಹೊತ್ತಿಗೆ ಅನ್ನುವಂಥದ್ದು ಇದೆ. ಹುಣ್ಣಿಮೆ ದಿನ ಎಲ್ಲೂ ಹೋಗ್ಬೇಡಿ. ಎಸ್ಪೆಷಲಿ ಕಾಡು ಪ್ರದೇಶಗಳ ಹತ್ರ ಹೋಗ್ಬೇಡಿ. ಹುಣ್ಣಿಮೆ ದಿನದಲ್ಲಿ ತೊಂದ್ರೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಹೆಚ್ಚಾಗುವಂಥದ್ದು, ಭೀಕರವಾದಂಥ ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ರಾತ್ರಿ ಮಳೆ ಹೇಗೆ ಸುರಿಯುತ್ತೆ ಅಂದ್ರೆ ಮಲ್ಕೊಂಡಾಗ ಮಳೆ ಶುರು ಆಗಿರುತ್ತೆ. ಬೆಳಗ್ಗೆ ಎದ್ರೆ ಎಲ್ಲ ಕೆರೆ ತರ ಆಗೋಗಿರುತ್ತೆ. ಬೆಳಗ್ಗೆ ಮಳೆನೇ ಇರೋದಿಲ್ಲ. ಆ ತರ ಇರುತ್ತೆ. ಬಟ್ ಮಳೆ ಎಫೆಕ್ಟ್ ತುಂಬಾ ಜೋರಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಗಂಗಾ ಘಾಟಲ್ಲೂ ಹೆಚ್ಚಿನ ನೀರು ಬಂದು ಮತ್ತೆ ಅಲ್ಲಿ ಜಾಗನೇ ಇರೋದಿಲ್ಲ. ಮಣಿಕರ್ಣಿಕಾ ಘಾಟಲ್ಲಿ ಎಲ್ಲ ಶವ ಸಂಸ್ಕಾರಕ್ಕೆ ತುಂಬಾ ಎತ್ತರದವರೆಗೂ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ಮತ್ತೆ ಸರಿ ಹೋಗುತ್ತೆ. ಒಂದು ಟೈಟ್ ಸೆಕ್ಯೂರಿಟಿ ಬೇಕು ತೀರ್ಥಕ್ಷೇತ್ರಗಳಿಗೆ. ಸಾಕಷ್ಟು ಹೊಂಚಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಗಳ ನಡುವೆ ನಿಮ್ಮ ಜೀವನ ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಇದ್ರೆ ಎಲ್ಲೂ ಕಳೆದು ಹೋಗ್ತಾ ಇಲ್ಲ. ಸೊ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ಎಲ್ಲರ ಪ್ರಯತ್ನ ವಿಫಲ ಆಗೋ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ತಾಯಿ ಕಡೆಯಿಂದ ನಿಮ್ಗೆ ಆಸ್ತಿ ಬರುವಂಥದ್ದು, ನಿಮ್ಮ ತಾಯಿ ಇನ್ಫ್ಲೂಯೆನ್ಸ್ ಇಂದ ಒಂದು ಕೆಲಸ ಸಿಗುವಂಥದ್ದು ಅಥವಾ ಅಧಿಕಾರ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಕೈಗಳಿಂದ ಏನೋ ಒಂದಷ್ಟು ವರ್ಕ್ ಮಾಡ್ತೀರಾ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಲಾಭ ಬರುವಂಥದ್ದು ಕೂಡ ಇದೆ. ಕೆಲವರು ಅಸ್ಟ್ರಾಲಜಿ ಕೂಡ ಅಥವಾ ಪಾಮ್ ಹಿಸ್ಟ್ರಿ ಕೂಡ ಕಲಿಬಹುದು. ಇನ್ ಕೆಲವರು ಬ್ಯೂಟಿಲಿ ಏನೋ ಒಂದಷ್ಟು ಸಾಧನೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಮೆಹಂದಿ ಇಂದ ಕೂಡ ಅಥವಾ ನೈಲ್ ಆರ್ಟ್ ಇಂದ ಕೂಡ ಹೆಚ್ಚಿನ ಹೆಸರು ಮಾಡ್ತೀರಾ ಈ ವೀಕಲ್ಲಿ ಅಥವಾ ಈ ಮಂತಲ್ಲಿ ಅಥವಾ ಅಪ್ಕಮಿಂಗ್ ಡೇಸಲ್ಲಿ ಅನ್ನುವಂಥದ್ದು ಕೂಡ ಇದೆ. ಗಜರಾಜನ ಆವಾಹನೆ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಬಟ್ ಅದು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಅಲ್ಲೇನು ಇಲ್ಲ ಆ ಥರದ್ದು. ಜಸ್ಟ್ ಒಂದು ಮರದ ಆಟಿಕೆ ಅಷ್ಟೇ ಅದು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಫೈನಾನ್ಷಿಯಲಿ ಸೆಕ್ಯೂರ್ ಕೂಡ ಆಗ್ತೀರಾ ಅನ್ನುವಂಥದ್ದು ಇದೆ. ಪಿತೃದೋಷಗಳ ನಿವಾರಣೆ ಆಗುವಂಥದ್ದು, ಪಿತೃದೇವತೆಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಸೊ ಕೆಲವು ವಿಚಾರಗಳನ್ನ ಲೆಟ್ ಗೋ ಮಾಡಿದ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಕೆಲವು ವಿಚಾರಗಳನ್ನ ಲೆಟ್ ಗೋ ಮಾಡಿ ಅನ್ನುವಂಥದ್ದು. ಹೊಸ ಕೆಲಸಕ್ಕೆ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಫೈನಾನ್ಷಿಯಲ್ ವಿಚಾರವಾಗಿ. ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ ಮೇಲೆ ನೀವು ಹೆಚ್ಚು ಸ್ಪೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬಂದ್ರೆ ಅವ್ರನ್ನ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡಬೇಕು ಬೇಡವೋ ಅದನ್ನ ನೀವೇ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದೊಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಕೂಡ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋದನ್ನ ತಪ್ಪಿಸ್ಕೊಳ್ಳಿ. ಎಲ್ರಿಗೂ ಫೇಶಿಯಲ್ ಹೇರ್ ಜಾಸ್ತಿ ಆಗಿದೆ. ಯಾರೋ ತುಂಬಾ ಚಿಂತೆ ಮಾಡ್ತಾ ಇರ್ಬೋದು ಅಥವಾ ಬಿಯರ್ಡ್ ಎಲ್ಲ ಬಂದ್ಬಿಟ್ಟಿರ್ಬೋದು ಆಸ್ ಎ ಲೇಡಿಯಾಗಿ ನಿಮ್ಗೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮ್ಮ ಇಷ್ಟ ದೇವರು ನಿಮ್ಮ ಪರವಾಗಿ ಆಶೀರ್ವಾದ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ.
ಸೊ ಕುಲದೇವರಿಗೆ ಆಗಿರುವಂತ ಬಂಧನಗಳನ್ನ ತಕ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ದೈವದ ಬಂಧನ ಆಗಿದೆ, ನಿಮ್ಮ ಮನೆಯಲ್ಲಿ ಇರುವಂತ ದೇವರ ಮನೆಯಲ್ಲೇ ಬಂಧ ಆಗಿದೆ, ಅದನ್ನ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬಂಗಾರದ ಒಡವೆಗಳನ್ನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಶಾಪಿಂಗ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಪದೇ ಪದೇ ಬೋಡ ಮಾಡಿಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇದ್ರೆ ಹೆಚ್ಚಿನ ಉಳಿತಾಯ ಕೂಡ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳು ಕೂಡ ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾರಿಗೋ ಫೋನ್ ಕೂಡ ಗಿಫ್ಟ್ ಬರುವಂಥದ್ದು, ಅಥವಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಲಕ್ಕಿ ಡಿಪ್ ಅಲ್ಲಿ ಕೆಲವು ವಿಚಾರಗಳು ಅಥವಾ ಕೆಲವು ವಸ್ತುಗಳು ಹೊಡೆಯೋ ಅಂಥದ್ದು, ಒಳೆಯೋ ಅಂಥದ್ದು ಎರಡು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ 8, 15, 29, 11, 4, 18, 12, 6, 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. NMCKBU YUJKXTV ಇಂಪಾರ್ಟೆಂಟ್ ಲೆಟರ್ಸ್ ಅಂತ ಅನ್ನಿಸ್ತಾ ಇದೆ. ಮೇಷರಾಶಿ, ಕನ್ಯಾ ರಾಶಿ, ಮತ್ತೆ ಕರ್ಕಾಟಕ ರಾಶಿ, ಮಕರ ರಾಶಿ, ಸಿಂಹ ರಾಶಿ, ಮತ್ತೆ ಮೀನ ರಾಶಿ ಮತ್ತೆ ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಹೆಚ್ಚಿನ ಎಚ್ಚರಿಕೆಯೊಂದಿಗೆ ಇರಿ ಅಂತ ಹೇಳ್ತಾ, ಒಂದಷ್ಟು ಹೀಲಿಂಗ್ ಅನ್ನ ಪಡ್ಕೊಳ್ಳಿ, ಹೀಲಿಂಗ್ ಅನ್ನ ಹಾಕೊಳ್ಳಿ. ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿಲಿ ಇರ್ತೀರಾ. ಈ ವಾರ ತುಂಬಾ ಬೋರಿಂಗ್ ಆಗಿ, ಹೇಗಂದ್ರೆ ಹಾಗೆ ಒಂಚೂರು ರೆಡಿ ಆಗ್ತೀರಾ, ಒಂಚೂರು ಸುಮ್ಮನೆ ಕೂತ್ಕೊಳ್ತೀರಾ, ಒಂಚೂರು ಕೆಲಸ ಮಾಡ್ತೀರಾ, ಒಂಚೂರು ಯಾವಾಗ ಇರುತ್ತೆ ಅಂತೀರಾ, ಯಾವಾಗ ಹೋಗುತ್ತೆ ಅಂತೀರಾ, ಈ ಯಾವಾಗ ಮುಂದಿನ ಜೀವನ ಸರಿ ಹೋಗುತ್ತೆ ಅಂತೀರಾ, ಹೀಗೆ ಒಂಚೂರು ಮೂವಿ ನೋಡ್ತೀರಾ, ಹೀಗೆ ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ಇಡೀ ಹೋಲ್ ವೀಕ್ ನಿಮ್ದು ಹೋಗುತ್ತೆ. ಸಾಕಷ್ಟು ಜನ ನಿಮ್ಮನ್ನ ಭೇಟಿಯಾಗಕ್ ಬರ್ತಾರೆ, ಬಟ್ ಯಾರನ್ನು ನೀವು ಭೇಟಿ ಆಗುವಂತ ಮೂಡಲ್ಲೇ ಇರೋದಿಲ್ಲ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಇದು ನಿಮ್ಮ ಜೀವನ, ನಿಮ್ಗೆ ಇಷ್ಟ ಬಂದಂತೆ ಬದುಕಿ ಅಂತ ಹೇಳ್ತಾ, ಸಾಕಷ್ಟು ಎಚ್ಚರಿಕೆಯಿಂದ ನಡೆದಿದ್ದೆ ಆದ್ರೆ, ಆಯ್ಕೆ ಮಾಡ್ಕೊಂಡಿದ್ದೆ ಆದ್ರೆ ಒಂದು ಅದ್ಭುತವಾದಂತ ಅವಕಾಶ ನಿಮ್ಗೆ ಬರ್ತಾ ಇದೆ. ಅದನ್ನ ನೀವು ಬಿಟ್ಕೊಡ್ಲಿಲ್ಲ ಅಂದ್ರೆ ಯು ವಿಲ್ ಬಿ ವೆರಿ ಫೈನ್ ಅಂಡ್ ಫಿಟ್ ಅಂಡ್ ಫ್ಯೂಚರ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಕಿಶವರಿಗೆ ಅವ್ರ ಅಮ್ಮನ ಬ್ಲೆಸ್ಸಿಂಗ್ಸ್ ಇಂದ, ಯಾಕೆಂದ್ರೆ ಅವ್ರ ಅಮ್ಮಂಗೆ ಒಂದು ಚೇರ್ ಮೇಲೆ ಕೂರಿಸಿದ್ರಲ್ಲ, ಅದಕ್ಕೆ ಅವ್ರಮ್ಮ ಅವರ ಲೋಕದಿಂದ ಅವರಿಗೆ ಇನ್ನೊಂದು ದೊಡ್ಡ ಮಟ್ಟದ ಅಧಿಕಾರನು ಮತ್ತೆ ಒಂದು ಸ್ಪೆಷಲ್ ಚೇರ್ನ ಕಿಚ್ಚವರಿಗೆ ಕೂಡ ಕೊಡ್ತಾರೆ ಅಂತ ಇದೆ ಇಲ್ಲಿ. ಗೊತ್ತಿಲ್ಲ, ಬಟ್ ಇಲ್ಲ ಆ ತರ ಎನರ್ಜಿ ಬಂದ್ಬಿಡ್ತು ಸಡನ್ ಆಗಿ ಬರ್ತಾ ಇದೆ. ಸೊ ಒಳ್ಳೇದಾಗ್ಲಿ, ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.